ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಹೌದು. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ. ಗಜಾನನಂಭೂತ ಗಣಾದಿ ಸೇವಿತಂ ಕಪಿತ್ವ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಹೌದು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಹೌದು. ಎಣಗುಳಿರ್ತಕ್ಕಂಥದ್ದು ಒಂದು ಮನ. ಆ ಮನವು ನಿಮ್ಮಲ್ಲಿ ಬೆಳೆದ ಬಳಿಕ ಎನಗ ಭಯ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅನ್ನತಕ್ಕಂಥ ಮಾತನ್ನ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರು ಹೇಳಿಕೊಂಡಿರ್ತಕ್ಕಂಥ ಮಾತೈತಿ. ಹೌದು. ಇವತ್ತು ಆದಿಶಕ್ತಿಯ ಅವತಾರಿಣಿ ಒಂದು ಮಾಯಮ್ಮ ದೇವಿಯ ಜಾತ್ರೆಯನ್ನ ಮಾಡಿ ಒಂದು ಜ್ಞಾನದ ಊಟವನ್ನ ಸವಿಗೋಸ್ಕರವಾಗಿ 2 ವಡ್ಡಿ ವಾಲಗ ಶಿವಸ್ಥಾನ ಸೇವೆಗಳನ್ನ ಹಮ್ಮಿಕೊಂಡಿದ್ದಾಗೈತಿ. ಹೌದು. ಎಲ್ಲಮ್ಮನ ಗುಡದಾಗ ಮುಳ್ಳಂದೇನಾಯ್ತನೋ ಹಂಗ ಇವೇನು ಸಂಚನ ಮಾತಾಡ್ಕೋತ ನಿಂತಪ್ಪ ಅಂತ ನನಗೆ ಅನ್ಬೇಡ್ರಿ. ಹೌದಾ? ನಾ ಏನು ದೊಡ್ಡ ಪಂಡಿತ ಅಲ್ಲ, ಪುರಾಣ ಓದವಲ್ಲ, 4 ಊರು ತಿರುಗಾಡಿದ ಮನುಷ್ಯನೂ ಅಲ್ಲ. ಏನೋ ಇಂಥ ದೊಡ್ಡ ಕಲಾವಿದರು ಅಂತ ಒಂದು ಮಹಾರಾಜರು ಒಂದು ಮಾತಾಡ್ತಕ್ಕಂಥ ಮಾತನ್ನ ಕೇಳ್ಕೊಂಡು ಬಂದಿರತಕ್ಕಂಥ ಮನುಷ್ಯ ಅದೀನಿ. ಇವ್ರಿಗೆ ಇಂಥ ವಿಷಯ ಇಡಬೇಕು, ಇಂಥ ವಿಷಯ ಇಡಬಾರ್ದು ಅಂತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಕಲಾವಿದ. ನಾ ಏನು ದೊಡ್ಡವಲ್ಲ, ಅಲ್ಲ ಅಲ್ಲ, ಏನೋ ಗುರುನಾಥ ಈ ಸತ್ಯ ಸಂಘದಾಗ ಎಷ್ಟೋ ಕಾಲಹರಣ ಮಾಡಿದ್ದೇನೆ. ಆ ಭಗವಂತನ ಸೇವಾ ಇನ್ನಷ್ಟು ಮಾಡಬೇಕಾಗಿತ್ತು. ಅದು ಅನಿವಾರ್ಯ ಕಾರಣದಿಂದ ಹಂಗೆ ಉಳಿತು. ಅದಕ್ಕೆ 2 ಕಲಾವಿದರಿಗೆ ಏನು ವಿಷಯ ಪ್ರತಿಪಾದನೆ ಮಾಡಕ್ ಹೇಳುದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಈ ಸದ್ಯ ಅಲ್ಲಿ ಕುಳಿತಿರ್ತಕ್ಕಂಥವ್ರು ಎದ್ರ ಮೇಲೆ ಕೂತಾರ್ರಿ? ಅವರು ಕುರ್ಚಿ ಮೇಲೆ ಕೂತಾರಲ್ರಿ. ಕುರ್ಚಿ ಐತ್ರಿ, ಈಚ ಕಡೆ ಒಂದು ಕಲ್ಲು ಅದ, ಆ ಕಲ್ ಮೇಲೆ ಕೂತಾರಪ್ಪ. ಅದಕ್ಕೆ ಸದ್ಯದು ನಿರ್ಜೀವ ವಸ್ತು ಐತಿ. ಅದು ಅದಕ್ಕೆ ನಾವ್ ಏನ್ ಹತ್ತೀವು? ಕಲ್ಲು ಹತ್ತೀವು. ಅದೇ ಒಂದು ಭಗವಂತನ ಆಶೀರ್ವಾದ ಕೃಪಾ ಆಯ್ತಂದ್ರ ಅದನ್ನ ಏನಾಗಕ್ ಬರ್ತದ? ಅದು ಸಜೀವಿ ದೇವರಾಗಕ್ ಬರ್ತದ. ಅದಕ್ಕೆ ವಿಷಯ ಏನು ಪ್ರತಿಪಾದನೆ ಮಾಡೋದಪ್ಪ ಅಂತಂದ್ರ, ಈಗ ನಮ್ಮ ಗುರುಜರಾಗಿರ್ತಕ್ಕಂಥವ್ರು ಒಂದು ವಿಷಯನ ಎತ್ತಿ ಮಾತಾಡಿ ಉಳಿದಿರ್ತಕ್ಕಂಥ ವಿಷಯವನ್ನು ನಮ್ಮ ಸಹ ಕಲಾವಿದರಾಗಿರ್ತಕ್ಕಂಥ ನಮ್ಮ ತುಕಾರಾಮ್ ಮಹಾರಾಜರು ವಿಷಯವನ್ನು ಬೆಳೆಸ್ಬೇಕು. ಈಗ ಒಂದು ಉದಾಹರಣೆ ಅವ್ರದೇ ತಗೋರಿ. ಏನ್ರಿಪ್ಪ? ಈಗ ಲಮಾನಟ್ಟಿ ಒಳಗೆ ಹೋದ್ರ ಅವ್ರಿಗೆ ಮೊದಲಿಗೆ ಏನ್ ಹತ್ತಿದ್ರಿ? ತುಕಾರಾಮ್ ಜಾಧವ್ ಹತ್ತಿದ್ರ ಅವ್ರಿಗೆ. ಈ ಸತ್ಯ ಸಂಘದಾಗ ಕಾಲಹರಣ ಮಾಡಿದಕ್ಕಾಗಿ ಆ ಭಗವಂತಗೆ ಬಾಗಿಲಕ್ಕಾಗಿ ಏನ್ ಬಂದದ್ರಿ ಅವ್ರಿಗೆ? ಮಹಾರಾಜರಾಗ್ಯಾರ ಅವ್ರು. ಹಂಗಾಗಿ ಮನುಷ್ಯ ಜನ್ಮಕ್ಕೆ ಬಂದಿವ ಅಂದ ಮ್ಯಾಗ ಭಗವಂತನ ಕೃಪೆ ಆದ್ರೆ ಏನ್ ಲಾಭದ? ಭಗವಂತನ ಕೃಪೆ ಆಗ್ಲಾರ್ದ ಅವಕೃಪೆ ಆದ್ರೆ ಏನ್ ಲಾಭದ ಅಂತಕ್ಕಂಥದ್ದು ಒಂದು ವಿಷಯ. ಇನ್ನೊಂದು ವಿಷಯ ಅಧಿಕೃತ ಮತ್ತು ಅನಧಿಕೃತ. ಯಾರಾಗ ಒಂದು ವಿಷಯವನ್ನ ನಮ್ಮ ಗುರುಜಿಯವರಾಗಿರ್ತಕ್ಕಂಥ ವಿಷಯವನ್ನು ಎತ್ತಿ ಮಾತಾಡಿ ಉಳಿದಿರ್ತಕ್ಕಂಥ ವಿಷಯವನ್ನು ನಮ್ಮ ಲಮನಟ್ಟಿ ಕಲಾವಿದರಿಗೆ ಬಿಡಬೇಕು. ನಾ ಮಾತಾಡ್ತಕ್ಕಂಥ ಮಾತಿನೊಳಗ ನಮ್ಮ ಗುರುಜಿಯವರಿಗಾಗ್ಲಿ, ಆಚೆ ಕಡೆ ಮಹಾರಾಜರಿಗಾಗ್ಲಿ, ಕುಳಿತಿರ್ತಕ್ಕಂಥ ದೈವಕ್ಕಾಗ್ಲಿ ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಬೇಕಂತೇಳಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಒಳ್ಳೆ ಮಾತುಗಳನ್ನ ಹೇಳಿ ಅಧಿಕೃತ ಅನಧಿಕೃತ ಹೌದ್ರಿಪ್ಪ ನಮ್ಮ ಪಾಲಿಗೆ ಒಂದು ತೋಂಡು ಮಾತಾಡ್ರಂದಾರ ಅವ್ರು. ಹೇಳ್ಯಾರಪ್ಪ, ಹೇಳ್ಯಾರ. ಯಾಕಂದ್ರೆ ಅವ್ರ ಮೇಲೆ ಮತ್ತೆ ನೀವು ಬಿಡ್ಬ್ಯಾಡ್ರಿ, ಟೈಮ್ ಹೋಗದ, ಸಮಯ ಇಲ್ಲ. ಅದಕ್ಕೆ ನೀವು ಒಂದನ್ನು ಹಿಡ್ಕೊಂಡು ಅವರಿಗೆ ಬಿಡ್ರಂದಾರ. ನಮ್ಮ ಪಾಲಿಗೆ ಅಧಿಕೃತನೇ ಇರ್ಲಿಪ್ಪ, ಇರ್ಲಿ. ಅಧಿಕೃತ ಅಂದರೆ ನಮ್ಮ ಸ್ವಾಧೀನಕ್ಕೆ ಶಾಶ್ವತವಾಗಿ ಒಳಪಟ್ಟದ್ದು. ನಮ್ಮ ಸ್ವಾಧೀನಕ್ಕೆ ಶಾಶ್ವತವಾಗಿ ಒಳಪಟ್ಟದ್ದು, ಅದಕ್ಕ ಅಧಿಕೃತ ಅಂತ.